ನಮಸ್ಕಾರ ದೇವರು, ವೆಲ್ಕಮ್ ಬ್ಯಾಕ್ ಟು ಡಿವೈನ್ ಡೆಸ್ಟಿನೇಷನ್ ಯೂಟ್ಯೂಬ್ ಚಾನಲ್. ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಸೊ ಒನ್ಸ್ ಅಗೇನ್ ಗುಡ್ ಮಾರ್ನಿಂಗ್. ಸೊ ಇವಾಗ ಆಲ್ಮೋಸ್ಟ್ 8:40 ಆಗಿದೆ. ನಾವು ರೂಮಿಂದ ಆಚೆ ಹೋಗೋಣ ಅಂತ ಹೇಳಿ ಪ್ಲ್ಯಾನ್ ಮಾಡಿಕೊಂಡು ಆಚೆ ಹೋಗ್ತಾ ಇದ್ದೀವಿ. ಏನಕ್ಕೆ ಅಂದರೆ ಕ್ರಿಕೆಟ್ ಆಡೋಕ್ಕೆ. ಸೊ ನಮ್ಮೆಲ್ಲರ ಫೇವ್ರೆಟ್ ಗೇಮ್ ಆಗಿರೋಂಥ ಕ್ರಿಕೆಟ್ ಆಡೋಕ್ಕೆ ಹೋಗ್ತಾ ಇದ್ದೀವಿ. ಇಲ್ಲಿಂದ ಆಲ್ಮೋಸ್ಟ್ 10 ಕಿಲೋಮೀಟ್ರ್ ಇದೆ. ಗ್ರೌಂಡ್ ಅಲ್ಲ, ಅಲ್ಲೆಲ್ಲ ನಮ್ಮ ಫ್ರೆಂಡ್ಸ್ ಇದ್ದಾರೆ, ನಮ್ಮ ಬ್ರದರ್ಸ್ ಇದ್ದಾರೆ. ಅವ್ರ ಜೊತೆ ಹೋಗಿ ಕ್ರಿಕೆಟ್ ಆಡ್ತೀವಿ. ಹಂಗೆ ಸೆಂಟ್ರಲ್ ವಿಡಿಯೋ ಮಾಡ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ವಿಡಿಯೋ ಮಾಡ್ತೀನಿ. ಅಲ್ಲಿ ಹೋದ್ಮೇಲೂ ಕ್ರಿಕೆಟ್ ಆಡ್ತೀವಿ, ಅದನ್ನು ವಿಡಿಯೋ ಮಾಡ್ತೀನಿ. ಸೊ ನೋಡಿ, ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಹಂಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ದೇವರು ಬಿಸಿಲಲ್ಲಿ ಸೈಕಲ್ ಹೊಡೆದು ತುಂಬ ಸುಸ್ತಾಗ್ತಾ ಇದೆ. ತುಂಬಾ ಬಿಸಿಲು. ಮಾರ್ನಿಂಗು 1 ಕಿಲೋಮೀಟ್ರ್ 2 ಕಿಲೋಮೀಟ್ರ್ ಆಗಿರ್ಬೇಕಷ್ಟೇ. ಇನ್ನು 8 ಕಿಲೋಮೀಟರ್ಸು ಸೈಕಲ್ ಹೊಡಿಬೇಕು. ಇಟ್ಸ್ ಮುಜುಕಾಶಿತೆಸ್ನೆ ಗಾಯ್ಸ್. ಪೆಟ್ರೋಲ್ ಬಂಕ್ ನೋಡಿ ಹೆಂಗಿದೆ ಜಪಾನಲ್ಲಿ. ಬಿಗ್ ಸಿಗ್ನಲ್ ನೋಡಿ ಗಾಯ್ಸ್. ಸೈಕಲ್ ಸವಾರರು ಮೇಲ್ಗಡೆ ಹೋಗ್ತಾ ಇದ್ದಾರೆ, ಕಾರ್ ಇರೋರು ಕೆಳಗಡೆ ಹೋಗ್ತಾ ಇದ್ದಾರೆ. ನಮಗೆ ವ್ಯಾಲ್ಯೂ ಜಾಸ್ತಿ ಏನಂತೇಳಿ ಕ್ರಿಕೆಟ್ ಗ್ರೌಂಡ್ ಬಂದಿದ್ದೀವಿ. ಎಲ್ಲ ಇದ್ದಾರೆ ನೋಡಿ, ನಮ್ಮ ರಫೀಕ್ ಬಾಯ್ ಅವರು. ಜಪನೀಸ್ ಬೇಡ ನೋಡಿ, ಎಲ್ಲ ಕ್ರಿಕೆಟ್ ಆಡ್ತಾ ಇದ್ದಾರೆ. ಚೆನ್ನಾಗಿದೆ ಎಲ್ಲ ಗ್ರೌಂಡ್. ಉಮೇಶ್ ಶೆಟ್ಟಿ ಅಣ್ಣ ಬರ್ಲಿಲ್ವಾ? ಗಾಯ್ಸ್ ಆಟ ಆಡ್ತಾ ಇದ್ದೀವಿ. ನಮ್ಮ ಟೀಮಲ್ಲಿ 7. ಸೊ ಟಾಸ್ ಅವ್ರಿಗೆ ಇದ್ರು. ಸೊ ನಾವು ಬೌಲಿಂಗು, ಅವ್ರು ಬ್ಯಾಟಿಂಗ್ ತೊಗೊಂಡಿದ್ದಾರೆ. ಓಕೆ, ಬೆಟ್ಟೇನು ಆಡ್ತಾ ಇಲ್ಲ, ಹಂಗೆ ಆಡ್ತಾ ಇದ್ದೀವಿ. ಇಂಟರ್ನ್ಯಾಷನಲ್ ಪಿಚ್ಚಲ್ಲಿ ಆಡ್ತಾ ಇದ್ದೀವಿ. ನಮ್ಮ ಪಿಚ್ಚಲ್ಲಿ ಬಿಟ್ಟು ನೋಡೋಣ ಹೆಂಗೆ ಬಿಹೇವ್ ಮಾಡುತ್ತೆ ಪಿಚ್ ಅಂತ. ಗಿರಿ ಆ ಹೇಳು ಅಲ್ಲಿ ಚಲ್ವಾ. ಉಮೇಶ್ ಶೆಟ್ಟಿ ಅವರು ಅಯ್ಯೋ ಕಾಣಿಸ್ತಾ ಇಲ್ಲ ಅಷ್ಟೊಂದು. ಫೇಸ್ ಬ್ಯಾಟಿಂಗ್ ಬಂದಿದ್ದಾರೆ. ಹಂಗೆ ಸೋಮಶೇಖರ್ ಅವರು. ಶೆಟ್ಟಿ ಓಯ್, ಗೈಸ್ ರೂಮ್ ಬಂದು ಹೋಗ್ತಾ ಇದೀವಿ ಇವಾಗ. ನೋಡಿ ಎಲ್ಲ ಐಟಮ್ಸ್ ತಗೊಂಡು ಎಲ್ಲ ಕಲೆಕ್ಟ್ ಮಾಡ್ಕೊಂಡಿದ್ದಾರೆ. ಇನ್ನೇನು ಕಳಿಸ್ಕೊಡ್ತಾ ಇದ್ದಾರೆ ರೂಮ್ಗೆ. ಎಲ್ಲ ಹೇಳ್ತಾ ಇದ್ದಾರೆ ನೋಡಿ. ನಮಸ್ಕಾರ. ಸೊ ಗೈಸ್ ಫೈನಲಿ ನಾನು ಥ್ಯಾಂಕ್ಸ್ ಹೇಳಬೇಕಾಗಿತ್ತು. ಯಾರಿಗೆ ಅಂದರೆ, ನಾವು ಇಲ್ಲಿಂದ ಹೋದ್ವಲ್ಲ ನಮ್ಮ ಬ್ರದರ್ಸ್ನ ಮೀಟ್ ಆಗೋಕ್ಕೆ. ಅಲ್ಲಿ ಹೋದಾಗ ಅವರು ಟ್ರೀಟ್ ಮಾಡಿದಂಥ ರೀತಿ, ನಮ್ಮನ್ನು ಬರ್ಮಾಡ್ಕೊಂಡಂಥ ರೀತಿ, ಸೊ ಅದನ್ನು ನೋಡಿ ನಮಗೆ ತುಂಬಾ ಖುಷಿ ಆಯಿತು. ಒಳ್ಳೊಳ್ಳೆ ಅಡುಗೆ ಮಾಡಾಕಿದ್ರು, ಒಳ್ಳೊಳ್ಳೆ ತಿಂಡಿ ಕೊಟ್ಟರು. ಸೊ ಎಲ್ಲನೂ ನಮಗೆ ಇಟ್ ವಾಸ್ ಲೈಕ್ ಹೋಮ್ ಫೀಲಿಂಗ್. ನಾವು ಅಲ್ಲಿಗೆ ಹೋದ್ಮೇಲೆ ಮನೆ ಥರನೇ ನಮಗೆ ಇಂಡಿಯಾನೇ ನೆನಪಾಗೋಯ್ತು. ಸೊ ಆ ರೀತಿ ನಮ್ಮನ್ನು ನೋಡಿಕೊಂಡ್ರು, ಒಳ್ಳೆ ಟ್ರೀಟ್ಮೆಂಟ್ ಮಾಡಿದ್ರು. ಆಮೇಲೆ ಬರಬೇಕಾದ್ರೂ ನಮಗೆ ಇಲ್ಲಿ ಜೀವನ ಮಾಡೋಕ್ಕೆ ಏನೇನು ಬೇಕಲ್ಲ ಅದೆಲ್ಲ ಕೊಟ್ಟು ಕಳಿಸಿದ್ರು. ಸೊ ಗಿರಿಯಣ್ಣ ನೀವು? ನನಗಂತೂ ತುಂಬಾ ಖುಷಿ ಆಯಿತು. ಏನಕ್ಕೆ ಅಂತಂದರೆ ಎಲ್ಲ ಅಲ್ಲಿ ನಮ್ಮ ಇಂಡಿಯಾದಲ್ಲಿ ಏನಿತ್ತು ಆ ಥರ ನೆನಪು ಬಂದ್ಬಿಡ್ತು ನನಗೆ. ಊಟ ಇರ್ಬೋದು, ಪ್ರತಿಯೊಂದರಲ್ಲೂ ಅಷ್ಟೇ ಎಲ್ಲ ಸ್ವಂತ ನಮ್ಮ ಮನೆಯವ್ರ ಥರ ಟ್ರೀಟ್ ಮಾಡಿದ್ರಲ್ಲಿ ಅದು ತುಂಬ ಇಷ್ಟ ಆಯಿತು. ಹಾಗೆಯೇ ಒಂದು ಕ್ರಿಕೆಟ್ ಆಡೋಂಥದ್ದು ಇರ್ಬೋದು, ಅಲ್ಲಿ ಕರ್ಕೊಂಡೋದ್ರು. ಒಂದು ಶಾಪಿಂಗ್ ಕರ್ಕೊಂಡೋದ್ರು. ತುಂಬ ಇಷ್ಟ ಆಯಿತು. ಫೈನಲಿ ತುಂಬ ಥ್ಯಾಂಕ್ಸ್ ಹೇಳಲಿಕ್ಕೆ ಇಷ್ಟಪಡ್ತೀನಿ.